ಇನ್ನು ಹಂಚಿಕೆ ಆಗಿರುವ ಸಚಿವರ ಖಾತೆ ಬದಲಾಗುತ್ತಾ? ಸಮಾಜ ಕಲ್ಯಾಣ ಖಾತೆಗೆ ಮುನಿಯಪ್ಪ ಪಟ್ಟು ಹಿಡಿದಿದ್ದಾರೆ. ವರಿಷ್ಠರ ಜೊತೆ ಕೂಡ ಚರ್ಚೆಯನ್ನ ಮಾಡಿದ್ದಾರೆ ಕೆಎಚ್ ಮುನಿಯಪ್ಪ ಅವರು. ಈಗಾಗಲೇ ಸಮಾಜ ಕಲ್ಯಾಣ ಖಾತೆಯ ಬೇಡಿಕೆಯನ್ನ ಇಟ್ಟಿದ್ದಾರೆ ಕೆಎಚ್ ಮುನಿಯಪ್ಪ ಅವರು. ಈ ಹಿಂದೆ ಎಚ್.ಸಿ. ಮಹದೇವಪ್ಪ ಅವರು ನಿರ್ವಹಣೆ ಮಾಡಿದ್ರು ಈ ಒಂದು ಖಾತೆಯನ್ನ. ಇದೀಗ ಎಡಗೈ ಸಮುದಾಯಕ್ಕೆ ಕೊಡಬೇಕು ಅಂತ ಹೇಳಿ ಕೆಎಚ್ ಮುನಿಯಪ್ಪ ಅವರು ಒತ್ತಾಯವನ್ನ ಮಾಡ್ತಿದ್ದಾರೆ. ವರಿಷ್ಠರಿಗೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಭರವಸೆ ಸಿಕ್ಕಿದೆ ಅನ್ನುವ ವಿಚಾರವನ್ನ ಮುನಿಯಪ್ಪ ಅವರು ಹೇಳ್ತಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ ಮೇಲೆ ಸತೀಶ್ ಜಾರಕಿಹೊಳಿ ಕೂಡ ಕಣ್ಣನ್ನ ಇಟ್ಟಿದ್ದು, ಸತೀಶ್ಗೆ ಪಿಡಬ್ಲ್ಯೂ ಜೊತೆಗೆ ಹೆಚ್ಚುವರಿ ಖಾತೆಯನ್ನ ನೀಡಲಾಗತ್ತಾ? ರಾಮಲಿಂಗಾರೆಡ್ಡಿ ಅವರ ಖಾತೆಯು ಬದಲಾವಣೆ ಆಗತ್ತಾ? ರಾಮಲಿಂಗಾರೆಡ್ಡಿಗೆ ವಸತಿ ಜವಾಬ್ದಾರಿ ಕೊಡುವ ಸಾಧ್ಯತೆ ಇದೆ. ತಂಗಡಿಗೆ ಜಲಸಂಪನ್ಮೂಲ ಖಾತೆಯನ್ನ ನೀಡುವ ಸಾಧ್ಯತೆ ಇದೆ. ನರೇಂದ್ರ ಸ್ವಾಮಿಗೆ ಅರಣ್ಯ ಇಲಾಖೆಯ ಹೊಣೆಯನ್ನ ಹೊರಿಸುವಂತಹ ಸಾಧ್ಯತೆಗಳು ಇದೆ. ಸೊ ರೀಶಫಲ್ ಆಗತ್ತಾ? ಈಗಾಗಲೇ ಯಾರಿಗೆ ಖಾತೆಯನ್ನ ಹಂಚಿಕೆ ಮಾಡಿದ್ದಾರೆ, ಈಗಾಗಲೇ 13 ಸಚಿವರುಗಳಿಗೆ, ಅದು ಕೂಡ ಬದಲಾವಣೆ ಆಗುವ ಸಾಧ್ಯತೆ ಇದೆಯಾ? ಯಾರ್ಯಾರ ಖಾತೆಗಳು ಬದಲಾವಣೆ ಆಗುವ ಸಾಧ್ಯತೆಗಳು ಇದೆ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ನಾವು ಮಾಹಿತಿಯನ್ನ ಕೊಡ್ತಾ ಇದ್ವಿ. ಒಂದಷ್ಟು ಇಲಾಖೆಗಳಲ್ಲಿ ಖಾತೆಗಳು ಕೆಲ ಸಚಿವರುಗಳಿಗೆ ಬದಲಾವಣೆ ಆಗುವಂತಹ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸೊ ಸತೀಶ್ ಜಾರಕಿಹೊಳಿ ಅವರಿಗೆ ಹೆಚ್ಚುವರಿ ಹೊಣೆ ಸಿಗುತ್ತಾ? ಅದೇ ರೀತಿಯಾಗಿ ರಾಮಲಿಂಗಾರೆಡ್ಡಿ ಅವರಿಗೂ ಕೂಡ ಹೆಚ್ಚುವರಿ ಜವಾಬ್ದಾರಿ ಏನಾದರೂ ನೀಡಲಾಗುತ್ತಾ? ವಸತಿ ಜವಾಬ್ದಾರಿ ಕೊಡುವಂತಹ ಚಾನ್ಸಸ್ ಕೂಡ ಇದೆ. ಆದರೆ ಈಗಾಗಲೇ ಜಲಸಂಪನ್ಮೂಲ ಖಾತೆ ಇದೆ ರಾಮಲಿಂಗಾರೆಡ್ಡಿ ಅವರ ಬಳಿ. ಸೊ ಅದನ್ನ ಬದಲಾವಣೆ ಮಾಡಿ ಶಿವರಾಜ್ ತಂಗಡಿಗೆ ಅವರಿಗೆ ಏನಾದರೂ ನೀಡಲಾಗತ್ತಾ? ಹೀಗೆ ಸಾಕಷ್ಟು ಕುತೂಹಲ ಇದೆ, ಒಂದಷ್ಟು ಗೊಂದಲ ಕೂಡ ಇದೆ. ಯಾರಿಗೆ ಯಾವ ಖಾತೆ ಕೊಡಬೇಕು, ಯಾವ ಖಾತೆಯನ್ನು ಕೊಟ್ಟರೆ ನಿಭಾಯಿಸೋದಕ್ಕೆ ಸಾಧ್ಯ ಅನ್ನುವಂತಹ ಮಾತುಗಳು ಕೂಡ ಈಗಾಗಲೇ ವಿಶ್ಲೇಷಣೆಗಳು ಕೂಡ ನಡೀತಾ ಇರುವಂತಹ ಸಂದರ್ಭದಲ್ಲಿ ಇದೀಗ ರಾಮಲಿಂಗಾರೆಡ್ಡಿ ಅವರು ಈಗಾಗಲೇ ನಾವು ಗಮನಿಸಿದ್ವಿ, ಅರ್ಚಕರ ಸಮಾವೇಶದಲ್ಲಿ ಮುಜರಾಯಿ ಖಾತೆ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ವಸತಿ ಇಲಾಖೆ ಸಿಗುವಂತಹ ಸಾಧ್ಯತೆಗಳು ಕೂಡ ಈಗಾಗಲೇ ಕಾಣಿಸ್ತಾ ಇದೆ ರಾಮಲಿಂಗಾರೆಡ್ಡಿ ಅವರಿಗೆ. ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರಿಗೆ ಹೆಚ್ಚುವರಿ ಹೊಣೆ ಸಿಗುವಂತಹ ಚಾನ್ಸಸ್ ಕೂಡ ಇದೆ. ಇನ್ನೊಂದು ಕಡೆ ಕೆಎಚ್ ಮುನಿಯಪ್ಪ ಅವರು ಸಮಾಜ ಕಲ್ಯಾಣ ಇಲಾಖೆ ಕೊಡಿ ಅಂತ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಹೀಗಾಗಿ ಏನಾಗತ್ತೆ, ಯಾರ್ಯಾರಿಗೆ ಯಾವ ಜವಾಬ್ದಾರಿಯನ್ನ ನೀಡಲಾಗುತ್ತೆ ಅನ್ನುವಂತಹ ಒಂದು ಕುತೂಹಲ ಕೂಡ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಾರ್ತಿಕ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಈಗಾಗಲೇ 13 ಸಚಿವರಿಗೆ ಖಾತೆಯನ್ನ ನೀಡಲಾಗಿದೆ. ಆದರೆ ಉಳಿದಂತಹ 19 ಸಚಿವರುಗಳಿಗೆ ಇನ್ನೂ ಕೂಡ ಖಾತೆಯ ಹಂಚಿಕೆ ಆಗದ ಹಿನ್ನೆಲೆಯಲ್ಲಿ ಈಗ ಮೊದಲ ಪಟ್ಟಿಯಲ್ಲಿದ್ದಂತಹ ಸಚಿವರ ಖಾತೆ ಕೂಡ ಬದಲಾವಣೆ ಆಗುತ್ತಾ? ಯಾರ್ಯಾರ ಡಿಮ್ಯಾಂಡ್ ಏನೇನು, ಯಾರ್ಯಾರಿಗೆ ಯಾವ ಖಾತೆ ಕೊಡುವಂತಹ ಸಾಧ್ಯತೆಗಳು ಇದೆ? ನವಿತಾ, ನಿಶ್ಚಿತವಾಗಿ ಇನ್ನು 2 ದಿನಗಳ ಒಳಗಾಗಿ ಸಚಿವರಿಗೆ ಖಾತೆಯನ್ನ ಸಿಎಂ ಡಿ.ಕೆ. ಶಿವಕುಮಾರ್ ಹಂಚಿಕೆಯನ್ನ ಮಾಡ್ತಾರೆ. ಈ ನಡುವೆ ಈಗಾಗಲೇ ಹಿಂದೆ ಸಚಿವರಾಗಿದ್ದಂತವರು ಕೂಡ ತಮ್ಮ ಖಾತೆಯನ್ನ ಬದಲಾವಣೆ ಮಾಡ್ಕೊಡ್ಬೇಕು ಅನ್ನುವಂತ ರೀತಿಯಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ಗೆ ಮತ್ತು ಕಾಂಗ್ರೆಸ್ನ ಹೈಕಮಾಂಡ್ಗೆ ಸ್ಪಷ್ಟವಾಗಿ ಅವರು ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಕೆಎಚ್ ಮುನಿಯಪ್ಪನವರು ಸಮಾಜ ಕಲ್ಯಾಣ ಇಲಾಖೆಯನ್ನ ಬೇಕು ಅನ್ನುವಂತ ರೀತಿಯಲ್ಲಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ಈ ಹಿಂದೆ ಆ ಒಂದು ಇಲಾಖೆಯನ್ನ ಮಹದೇವಪ್ಪನವರಿಗೆ ಕೊಡಲಾಗಿತ್ತು. ಅದು ಎಸ್.ಸಿ. ಬಲಗೈ ಬಣಕ್ಕೆ ಅದು ಸಿಕ್ಕಿತ್ತು, ಬಲಗೈ ಸಮುದಾಯಕ್ಕೆ ಸಿಕ್ಕಿತ್ತು ಅವಕಾಶ. ಈಗ ಎಸ್.ಸಿ. ಎಡಗೈ ಸಮುದಾಯದ ಪ್ರತಿನಿಧಿಯಾಗಿ ನನಗೆ ಅವಕಾಶವನ್ನು ಕೊಡಬೇಕು, ಸಮಾಜ ಕಲ್ಯಾಣ ಇಲಾಖೆನ ನನಗೆ ಕೊಡ್ಲೇಬೇಕು ಅನ್ನುವಂತ ಬೇಡಿಕೆಯನ್ನ ಈಗಾಗಲೇ ಕೆಎಚ್ ಮುನಿಯಪ್ಪನವರು ಇಟ್ಟಿರುವಂತದ್ದು. ಜೊತೆಗೆ ಈಗಾಗಲೇ ಹೈಕಮಾಂಡ್ ನಾಯಕರ ಬಳಿಯೂ ಕೂಡ ಈ ವಿಚಾರವನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ. ಹಾಗೆ ಕೆಪಿಸಿಸಿ ಅಧ್ಯಕ್ಷರಿಗೂ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಅದರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಸಚಿವ ಸ್ಥಾನ ತನ್ನ ಒಂದು ಇಲಾಖೆಯನ್ನ ಬದಲಾವಣೆ ಮಾಡಿಕೊಡಿ ಅನ್ನುವಂತ ರೀತಿಯಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಜೊತೆಗೆ ಜಲಸಂಪನ್ಮೂಲ ಖಾತೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಕೂಡ ವಸತಿ ಖಾತೆಯನ್ನ ನನಗೆ ಕೊಡಿ ಅನ್ನುವಂತ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಈ ಒಂದು ಈಗಾಗಲೇ ಖಾತೆಯನ್ನ ಹೊಂದಿರತಕ್ಕಂಥ ಸಚಿವರು ತಮ್ಮ ಖಾತೆಯನ್ನ ಬದಲಾವಣೆ ಮಾಡಿಕೊಡಿ ಅನ್ನುವಂತ ಬೇಡಿಕೆ ಜೊತೆಗೆ ಹೊಸಬರಿಗೆ ಖಾತೆಯನ್ನು ಕೂಡ ಹಂಚಿಕೆ ಮಾಡಬೇಕಾಗಿದೆ. ಇದೆಲ್ಲದರ ನಡುವೆ ಅಳೆದು ತೂಗಿ ಯಾರಿಗೆ ಯಾವ ಖಾತೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿದೆ. ಹೈಕಮಾಂಡ್ ನಾಯಕರ ಜೊತೆಗೆ ಇನ್ನೊಮ್ಮೆ ಚರ್ಚೆಯನ್ನ ಮಾಡಿ ಆ ಒಂದು ನಿರ್ಧಾರವನ್ನ ಸಿಎಂ ಡಿ.ಕೆ. ಶಿವಕುಮಾರ್ 1-2 ದಿನಗಳ ಒಳಗಾಗಿ ತೆಗೆದುಕೊಳ್ಳಲಿಕ್ಕಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಈ ಒಂದು ಇಲಾಖೆಯನ್ನ ಯಾರ್ಯಾರಿಗೆ ಹಂಚಿಕೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿಯೂ ಕೂಡ ಒಂದು ರೂಪುರೇಷೆಯನ್ನ ಸಿಎಂ ಡಿ.ಕೆ. ಶಿವಕುಮಾರ್ ಸಿದ್ಧಪಡಿಸಿಕೊಂಡು ಸುರ್ಜೇವಾಲಾ ಅವರ ಗಮನಕ್ಕೂ ಕೂಡ ತಂದ ಬಳಿಕ ಅದನ್ನ ಒಪ್ಪಿಗೆ ಪಡೆದೇ ಅವರು ನಂತರದಲ್ಲಿ ಖಾತೆಯನ್ನು ಹಂಚಿಕೆ ಮಾಡಲಾಗುತ್ತೆ. ಹಾಗಾಗಿ ಇನ್ನೊಂದು 2 ದಿನಗಳ ಒಳಗಾಗಿ ನೂತನ ಸಚಿವರಿಗೆ ಮತ್ತು ಕೆಲವರು ಖಾತೆಯನ್ನ ಬದಲಾವಣೆ ಮಾಡಬೇಕು ಅನ್ನುವಂತ ಬೇಡಿಕೆ ನಿಂತಿದ್ದಾರಲ್ಲ ಅವರೆಲ್ಲರಿಗೂ ಕೂಡ ಹೊಸದಾಗಿ ಖಾತೆಯನ್ನ ಹಂಚಿಕೆ ಮಾಡುವಂತ ಒಂದು ಕೆಲಸವನ್ನ ಸಿಎಂ ಡಿ.ಕೆ. ಶಿವಕುಮಾರ್ ಮಾಡ್ಲಿಕ್ಕಿದ್ದಾರೆ. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ.